ಸ್ನೇಹಿತರೆ, ಕರ್ನಾಟಕದಲ್ಲಿ ಈರುಳ್ಳಿ ಬೆಳೆಗಾರರು ಹಾಗೂ ರೈತರು ನಮ್ಮ ನಿರೀಕ್ಷೆಗೆ ತಕ್ಕಂತೆ ಬೆಲೆ ಸಿಗುತ್ತೆ ಅಂತ ಸಿಕ್ಕಾಪಟ್ಟೆ ಈರುಳ್ಳಿಯನ್ನು ಬೆಳೆದಿದ್ದಾರೆ ಸ್ನೇಹಿತರೆ. ಈಗ ಅದು ಕಟಾವ್ಗೆ ಬಂದಿದ್ದಾಯಿತು. ಇತ್ತ ಮಾರುಕಟ್ಟೆಯಲ್ಲಿ ಈರುಳ್ಳಿ 50 kg ಬ್ಯಾಗ್ಗೆ 50 ರೂಪಾಯಿದಿಂದ ಹಿಡಿದು 500 ರೂಪಾಯಿವರೆಗೂ ಮಾತ್ರ ಮಾರಾಟವಾಗ್ತಿದೆ ಅಂತಂದರೆ ಪಾಪ ರೈತರ ಪರಿಸ್ಥಿತಿ ಏನಾಗಬಹುದು ಅಂತ ಯೋಚನೆ ಮಾಡಿ ಸ್ನೇಹಿತರೆ. ಕಮ್ಮಿ ಒಂದು ಎಕರೆಗೆ 30 ಸಾವಿರದಿಂದ 40 ಸಾವಿರ ರೂಪಾಯಿ ಖರ್ಚು ಮಾಡಿರ್ತಾರೆ. 30 ಸಾವಿರದಿಂದ ಈರುಳ್ಳಿ ಬರುವವರೆಗೂ, ಕಟಾವಿಗೆ ಬರುವವರೆಗೂ 30 ಸಾವಿರದಿಂದ 40 ಸಾವಿರ ರೂಪಾಯಿವರೆಗೂ ಈರುಳ್ಳಿ ಬೆಳೆಗೆ ಒಂದು ಎಕರೆಗೆ ಖರ್ಚು ಮಾಡಿರ್ತಾರೆ. ಆದರೆ ಇದೀಗ ಮಾರುಕಟ್ಟೆಯಲ್ಲಿ ಬೆಲೆನೇ ಇಲ್ಲ ಸ್ನೇಹಿತರೆ. ಇತ್ತ ಸರ್ಕಾರ ಅಂತೂ ಯಾವ ಬೆಂಬಲ ಬೆಲೆಯೂ ಕೂಡ ರೈತರಿಗೆ ನೀಡ್ತಾ ಇಲ್ಲ ಸ್ನೇಹಿತರೆ. ಇತ್ತ ರೈತರ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೂ ಕೂಡ ಸರ್ಕಾರ ಇದರ ಬಗ್ಗೆ ಕಿಂಚಿತ್ತೂ ಕರುಣೆ ತೋರಿಸ್ತಾ ಇಲ್ಲ ಸ್ನೇಹಿತರೆ. ಕಳೆದ ವರ್ಷ ಇದೇ ಅವಧಿಯಲ್ಲಿ ಒಂದು ಕ್ವಿಂಟಲ್ಗೆ ಈರುಳ್ಳಿಯ ಬೆಲೆ ಎಷ್ಟಿತ್ತಂದರೆ 1700 ರೂಪಾಯಿದಿಂದ ಹಿಡಿದು 3500 ರೂಪಾಯಿವರೆಗೂ ಈರುಳ್ಳಿ ಬೆಲೆ ಇತ್ತು ಸ್ನೇಹಿತರೆ ಇದೇ ಅವಧಿಯಲ್ಲಿ. ಇದರಿಂದಾಗಿ ಹೋದ ವರ್ಷ ರೈತರು ಖುಷಿಯಲ್ಲಿದ್ದರು ಸ್ನೇಹಿತರೆ. ಆದರೆ ಈಗ ಮಾರುಕಟ್ಟೆಯಲ್ಲಿ ಬೆಲೆನೇ ಇಲ್ಲದಾಗಿ ರೈತರು ಕಂಗಾಲಾಗಿರುವಂಥದ್ದು ಸ್ನೇಹಿತರೆ. ಇತ್ತ ರೈತರು ತಾವು ಹೊಲದಲ್ಲಿ ಬೆಳೆಯನ್ನು ಕಿತ್ತು ಹಸನು ಮಾಡಿ ಅದನ್ನು ಮಾರುವುದಕ್ಕಿಂತ ತಿಪ್ಪೆಗೆ ಸುರಿಯುವುದು ಉತ್ತಮ ಎಂದು ನಿರ್ಧರಿಸತಕ್ಕಂತಹ ಕೆಲ ರೈತರು ಈರುಳ್ಳಿಯನ್ನು ಕಿತ್ತು ತಿಪ್ಪೆಗೆ ಸುರಿದು ಅದರ ಮೇಲೆ ಮಣ್ಣು ಮತ್ತು ಕೃಷಿ ತ್ಯಾಜ್ಯಗಳನ್ನು ಹಾಕ್ತಾ ಇದ್ದಾರೆ. ನಷ್ಟದ ಬೆಲೆಗೆ ಮಾರುಕಟ್ಟೆಗೆ ಕಳಿಸುವುದಕ್ಕಿಂತ ಇದರಿಂದ ಗೊಬ್ಬರ ತಯಾರು ಮಾಡುವುದು ಲೇಸು. ಮುಂದಿನ ದಿನಗಳಲ್ಲಿ ಇದು ಕಾಂಪೋಸ್ಟ್ ಗೊಬ್ಬರವಾಗಿ ಬಳಸಬಹುದು ಎಂದು ರೈತರು ಯೋಚನೆ ಮಾಡುತ್ತಿದ್ದಾರೆ ಸ್ನೇಹಿತರೆ. ಇನ್ನಾದರೂ ಈರುಳ್ಳಿಗೆ ಬೆಲೆ ಪರಿಹಾರವನ್ನು ಸರ್ಕಾರ ನೀಡಲಿ ಎನ್ನುವುದು ಪಾಪ ರೈತರ ಒತ್ತಾಯವಾಗಿದೆ. ಆದರೂ ಕೂಡ ಯಾವ ಸರ್ಕಾರನೂ ಕೂಡ ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಸ್ನೇಹಿತರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.